ನಮಸ್ಕಾರ ಎಲ್ಲ ಸೌಕರ್ ಮಂದಿ ಎಲ್ಲರೂ ಹೆಂಗದ್ರಿ? ಪೋಲಿಯೋ ಡ್ಯೂಟಿ ನಡೆದ ನೋಡ್ರಿ. ನಮ್ದು ಇದು ಲಾಸ್ಟ್ನೇ ದಿನ ಐತಿ, ಹೊರಗಳಿಗೆ ಹೋಗೋದದ. ಹಾಗಾಗಿ ರೆಡಿಯಾಗಿ ನೋಡ್ರಿ. ಅಭಿ ಬಂದು ಹತ್ತಿದ್ದ ಹಂಗೆ ಮಾಡಿ ಅವನಿಗೆ ಹೊರಗೆ ಕಳಿಸಿ ಇನ್ಫಾರ್ಮ್ ಹಾಕ್ಕೊಂಡು ಈಗ ಹೊಂಟಿ ನೋಡ್ರಿ. ವ್ಯಾಕ್ಸಿನ್ ಕ್ಯಾರಿಯರ್ನು ಬಂದೈತಿ. ಈಗ ಔಷಧ ತೊಗೊಂಡ್ಕಂದ್ರೆ ಈಗ ಹೋಗ್ಬೇಕು ಅವ ಬರೋದ್ರಾಗೆ, ಇಲ್ಲಾಂದ್ರೆ ಬೆನ್ನ ಹತ್ತಿ ಬಿಡ್ತಾನೆ. ನಾನು ಹೋಗ್ತೀನಿ ಅಂತ ಗೊತ್ತಾಗಿ ನನಗೆ ಎಲ್ಲಿ ಹೋಗಿಸ್ಕೊಡಲಾಗಿದ್ದ, ಮೊದಲೇ ಬಂದು ಕುಂತು ಬಿಟ್ಟಿದ್ದ ನನ್ನ ಮ್ಯಾಗ. ಮತ್ತು ಹಂಗೆ ಮಾಡಿ ತಪ್ಪಿಸ್ಕಂದ್ರೆ ಅವ್ರ ಆಯಿ ಜೊತೆ ಹೊರಗೆ ಕಳಿಸೀನಿ. ಈಗ ಸರ್ವೆ ಮಾಡೋದು ನಡ್ತದೆ ನೋಡ್ರಿ. ಒಂದು ವೈಲ್ ಓಪನ್ ಮಾಡ್ಬೇಕಂದ್ರೆ ಅದ್ರ ಮ್ಯಾಗಿಂದು ಮ್ಯಾನುಫ್ಯಾಕ್ಚರ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್, ಅದು ಬ್ಯಾಚ್ ನಂಬರ್ ಅದೆಲ್ಲ ಬರಿಬೇಕಾಗ್ತದೆ ರೀ. ಆ ಮಗುವಿಗೆ ಹಾಕ್ಬೇಕಂತಂದ್ರೆ ಎಲ್ಲಿ ಬಾಯಿ ತೆಗಿಯಕ್ತಾ ಇಲ್ಲ, ಶಟ್ಕೊಂಡು ನಿಂತವ್ರಂಗೆ ಗರಡು ಗಮ್ಮ ನಿಂತೈತೆ, ಹಂಗೆ ನಿಂತು ಬಿಟ್ಟಿತ್ತು, ಎಲ್ಲಿ ಹಾಕ್ಸ್ಕೊಳ್ಳಾಗಿತ್ತು. ಮತ್ತು ಅವ್ರು ಅವಾಗ ಹೇಳಿ ಒಂದು ಸ್ವಲ್ಪ ಅಡ್ಡ ಮಲ್ಗಿಸ್ಕಂದ್ರೆ ಎಷ್ಟು ಜೋರಿ ಮಾಡಿ ಬಾಯಿ ತೆರಿಸ್ಕಂದ್ರೆ ಒಂದೆರಡು ಎಣ್ಣೆ ಹಾಕಿದ್ವಿ. ಹಾಕ್ಕೊಳ್ಳೆಲ್ಲ ಆಗಿತ್ತು ಒಟ್ಟು. ಈಗ ಹೊಲಗಳಿಗೆ ನಡ್ಕೊತ ಹೊಂಟಿ ನೋಡ್ರಿ. ಹೊಲಕ್ಕೆ ಹೋಗುವಾಗ ಇಲ್ಲಿ ರಸ್ತೆ ಐತಲ್ಲ, ರೋಡ್ ಐತಿದು. ಇದು ಒಂದು ಸ್ವಲ್ಪ ರೋಡ್ ರಿಪೇರಿ ಮಾಡತ್ತಾರ. ಹಂಗಾಗಿ ಹೋಗುವಾಗ ಒಂದು ಸ್ವಲ್ಪ ಹಳ್ಳ ಗಿಡ ಎಲ್ಲ ಸಿಡಿಯತ್ತಿದ್ದು ಬಾಜುಕ ಕಾರ್ ಅದು ಹೊಂಟುವಾಗ. ಇಲ್ಲಿ ಹೊಲಕ್ಕೆ ಬಂದ್ಗಳೇ ಫಸ್ಟ್ನೇ ಮನೆಗೆ ಹಾಕ್ಲತ್ತೀವಿ ನೋಡ್ರಿ ಮನೆ ಸಂಖ್ಯೆ. ಈಗ ಅಲ್ಲಿ ಲಾಸ್ಟ್ ಬರುವಾಗ ಒಂದಾಗಿತ್ತು, ಇದು ಎರಡನೇ ಮನೆ ಇತ್ತು. ಎರಡನೇ ಮನೆಗೆ ವಿಸಿಟ್ ಕೊಟ್ಟು ಅವ್ರ ಮನೇನೇನು ಮಕ್ಳು ಇರಲ್ಲ, ಪಿ ಅಂತ ತೋರಿಸ್ಬೇಕಾಗ್ತೈತಿ. ಹಾಗಾಗಿ ಇವತ್ತು ಡೇಟ್ ಹಾಕಬೇಕು. 1ನೇ ತಾರೀಕು ಇದ್ದು ಲಾಸ್ಟ್ನೇ ದಿನ ಐತಲ್ಲ, 1ನೇ ತಾರೀಕು ಹಾಕಿ ಯಾವ ಕಡೆ ಹೋಗ್ತೀವಿ ಅನ್ನೋದು ಆ ಕಡೆ ಯಾರೋ ಮಾರ್ಕ್ ಮಾಡಿದ್ವಿ. ನಮ್ಗೆ ಚಹಾ ಕುಡಿ ಬರೀ ಅಂತ ಭಾಳ ಜೋರು ಮಾಡಿದ್ರು. ಅಲ್ಲಾಕತ್ತಿದ್ದೆ ಪಾಪ. ಅವ್ರ ಮಗಳ ರೊಟ್ಟಿ ಮಾಡಾಕತ್ತಿದ್ರು, ಅಡುಗೆ ಏನೋ ಮಾಡತ್ತೀರ ಅನ್ನಿಸ್ತೈತಿ. ಬ್ಯಾಡ್ರಿ ಅಂತ ಹೇಳಿದ್ರು ಕೇಳಿಲ್ಲ. ಮತ್ತು ಸರ್ ಇಲ್ರಿ ಚಹಾ ಕುಡ್ದು ಹೋಗ್ರಿ, ಹಂಗೆ ಮಾಡ್ತೀನಿ, ನಮ್ಮ ಮನ್ಯಾಗ ಕೊಡಂಗಿಲ್ಲ ನಾನು. ಮತ್ತು ಚಹಾ ಕುಡಿಯೋಕೆ ಕುಂತೀವಿ ನೋಡ್ರಿ. ಮನೆ ತುಂಬೆಲ್ಲ ಫುಲ್ ಪ್ರಶಸ್ತಿಗಳು, ಪದಕಗಳನ್ನ ಇಟ್ಟುಬಿಟ್ಟಾರೆ ನೋಡ್ರಿ. ಎಷ್ಟರ ಪ್ರಶಸ್ತಿ ಬಂದವು. ಆ ಸಾಹಿತಿ ಏನೋ ಅದಾರಂತ ಕೇಳಿದ್ದೆ ನಾನು, ಅಂದ್ರೆ ರೈಟ್ರ್ ಅದಾರ, ಬರೀತಾರ. ಆಮೇಲೆ ಸ್ಕೂಲ್ ಟೀಚರ್ನು ಅದಾರ, ಕನ್ನಡ ಶಾಲೆ ಟೀಚರ್ ಅದಾರ. ಚಹಾ ಮಾಡಿ ತಂದು ಕೊಟ್ರು ನೋಡ್ರಿ. ಮತ್ತು ನಾನು ಮನೆಯಾಗ ಬರುವಾಗ ಊಟನೂ ಮಾಡಲಿಲ್ಲ ಮತ್ತು ಚಹಾನೂ ಕುಡಿಲಿಲ್ಲ, ಹಾಗೆ ಬಂದಿದ್ದೆ. ಮತ್ತು ಅದೊಂಥರ ಚೊಲನೆ ಇತ್ತು, ಬ್ಯಾಡ ಅನ್ನತ್ತಿದ್ದೆ. ಅದ್ರ ಜೋರ್ಲಿ ಕೊಟ್ಟರು. ಒಂದು ಕಪ್ ಚಹಾ ಕುಡ್ಕಂದ್ರೆ ಮತ್ತು ಹೊಂಟೀವಿ ನೋಡ್ರಿ. ಒಂದು ಸ್ವಲ್ಪ ನಾಯಿ ಅದಾವಲ್ಲ, ನಾಯಿದು ಹಿಡ್ಕೊರಿ ತನ್ನ ನಾಯಿದು ಹಿಡ್ಕೊಂಡ್ರು. ಮತ್ತು ಮುಂದೆ ರೋಡ್ ಮತ್ತು ಹೊಂಟಿ ನೋಡ್ರಿ. ಈ ಕಡೆ ಇಂಡಿ ರೂಟ್ ಐತಿದು. ಸೈಡಿಗೆ ಆ ಕಡೆ ಈ ಕಡೆ ಎಲ್ಲ ಹೊಲಗಳು ಅದಾವು, ಆಮೇಲೆ ಅಲ್ಲಿ ಮನೆಗಳು ಅದಾವಲ್ಲ, ಹಾಗಾಗಿ ಅಲ್ಲೆಲ್ಲ ಹಾಕ್ಕೊಂತ ಹೊಂಟೀವಿ. ಒಂದು ಸ್ವಲ್ಪ ದೂರ ಇರ್ತಾವೆ, ಹತ್ರ ಇರೋಂಗಿಲ್ಲ. ಹೊಲಗಳದಾಗ ಮನೆ ಅಂದ್ಕೊಳಕ್ಕೆ ಗೊತ್ತೇ ಇರ್ತೈತಿ. ಅವ್ರವ್ರ ಹೊಲದಾಗ ಅವ್ರವ್ರ ಮನೆಗಳು ಇರ್ತಾವೆ. ಹಾಗಾಗಿ ಒಂದು ಸ್ವಲ್ಪ ನಡ್ಕೊತ ಹೋಗಬೇಕು ದೂರ ಎಲ್ಲ ರೋಡ್ ಕಿತ್ತಿಬಿಟ್ಟಾರ. ಹೊಸದು ಡಾಂಬರ್ ಮಾಡೋರು ಅದಾರ, ಹೊಳ್ಳಿ ಅಂದ್ರೆ ಇನ್ನೊಮ್ಮೆ ರೋಡ್ ಮಾಡೋರು ಅದಾರ. ಇವತ್ತು ಅಡವಿ ತಿರೋಗೋದು ಇರೋದಕ್ಕೆ ಅಷ್ಟಕ್ಕೂ ಮೋಡ ಹಾಕಿಬಿಟ್ಟೈತ್ರಿ. ಮಳೆ ಬರ್ತದೋ ಎಲ್ಲೋ ಗೊತ್ತಿಲ್ಲ. ಆದ್ರೆ ಬಿಸಿಲಂತೂ ಬಂದ್ರೆ ಗ್ಯಾರಂಟಿ ಚಕ್ರ ಬಂದು ಬೀಳ್ತಿದ್ವಿ. ಮಧ್ಯೆ ಹೊಟ್ಟೆ ಕೂಳ್ನೂ ಇಲ್ಲ, ನೀರನ್ನೂ ಇಲ್ಲ, ಹಾಗೆ ಹೊಂಟಿದ್ವಿ. ಮೋಡ ಆಗಿತ್ತಲ್ಲ, ಅಷ್ಟೊಂದು ಬಿಸಿಲಿರಲಿಲ್ಲ. ಇಲ್ಲಿ ಸೈಡಿಗೆಲ್ಲ ಗಾಡಿಗಳು ಹೊಂಟವು ನೋಡ್ರಿ. ಫುಲ್ಲು ಧೂಳು ಆಗಿಬಿಟ್ಟೈತಿ. ಯಾಕಂದ್ರೆ ಎಲ್ಲ ಕಿತ್ತು ಬಿಟ್ಟಾರಲ್ಲ, ಗಾಡಿ ಹೋಗುವಾಗ ಧೂಳು ಬರ್ತಾವೆ. ಆಮೇಲೆ ಟಯರ್ ಅದು ಕಲ್ಲು ಸಿಡ್ದು ಬಂದು ನಮಗೆ ಸಿಡ್ಲಿಕ್ಕತ್ತಾವ, ಅಷ್ಟು ಜೋರು ಹೊಂಟಾವು ಗಾಡಿಗಳದ್ದು ಎಲ್ಲ. ಆ ಹಿಂದಿನ ಮನೇನು ಇಲ್ಲೇ ತೋರ್ಸಿನ್ರಿ. ರೋಡ್ ಹೊಂಟಿರೋ ಹೊಲಗಳದೆಲ್ಲ ಸರ್ವೆ ಮುಗಿತ್ರಿ. ಮತ್ತು ಈ ಕಡೆ ಇನ್ನೊಂದು ಸ್ವಲ್ಪ ಮನೆಗಳು ಬಿಟ್ಟಿದ್ವಿ ನಾನು ಮೊನ್ನೆ ಬಂದಾಗ. ಇನ್ನೂ ಅರ್ಧ ಮನೆಗಳಿದ್ದು ಹೊಸ ಊರಲ್ಲಿ. ಅಲ್ಲಿ ಬರೋದ್ರಾಗೆ ಮತ್ತು ಚೂಡ ಮತ್ತು ಉಂಡೆ ಹಾಕ್ಕೊಟ್ರು. ಬ್ಯಾಡಂದ್ರು ಕೇಳಿಲ್ಲ. ಮಾತಾಡ್ಕೊತ ಕುಂತ್ವಿ. ಈಗ ಹೋದಲ್ಲೆಲ್ಲ ಮಾತಾಡ್ಸ್ಕೊಂತ ಕುಂತ ಲೇಟ್ ಆಗಿಬಿಡ್ತು. ಮತ್ತು ಮಾತಾಡ್ಸಾತಿರ್ತಾರೆ, ಹಾಗೆ ಹೋಗಕ್ಕೆ ಹಂಗಂದು ಬರೋಂಗಿಲ್ಲ. ಪರಿಚಯ ಇದ್ದವ್ರು ಇರ್ತಾರೆ, ಭಾಳ ದಿನ ಆದಮೇಲೆ ಭೇಟಿನೂ ಆಗಿರ್ತಾರೆ. ಹಾಗಾಗಿ ಚೂಡ ಮತ್ತು ರವಾದ ಉಂಡೆ ಹಾಕಿಕೊಟ್ರು. ಚೂಡ ಮತ್ತು ರವಾದ ಉಂಡೆ ತಿಂದು ಮತ್ತು ಮುಂದೆ ಬೇರೆ ಮಸಳಿ ಹಾದಿಗೆ ಇಷ್ಟು ಹೊಲಗಳಿದ್ದು ರೀ, ಆ ಕಡೆ ಹೊಂಟಿವಿ. ಇದು ಒಂದು ಸ್ವಲ್ಪ ಅಡ್ಡ ಮಾರ್ಗ ಐತಿ, ಹೊಲ್ದಾಗ ಐಶ್ ಹೊಂಟಿವಿ. ರೋಡ್ ರಸ್ತೆ ಇಲ್ಲ ಇಲ್ಲಿ, ಅಂದ್ರೆ ಬೇರೆ ಕಡೆ ಐತಿ. ನಾವು ಈ ಕಡೆ ಸನಿ ಆಗ್ತದೆ ಅಂತೇಳಿ ಅಡ್ಡ ಹೊಂಟಿವಿ. ಆಮೇಲೆ ಇಬ್ಬರು ಆಶೆಗಳು ಕೂಡಿ ನಾವು ಮಾತಾಡ್ಕೊಂತ ಹೊಂಟಿವಿ ರೀ. ಆ ಕರೆಂಟ್ ಅದು ಹಾಕಿರ್ತಾರೆ ಕಬ್ಬಿಗೆ ಸೈಡಿಗೆ, ಅಂದ್ರೆ ಏನಾರ
ಕಾಡು ಪ್ರಾಣಿ ಅಂದ್ರೆ ಹಂದಿ ಅದು ಬಂದೆಲ್ಲ ಕಬ್ಬು ಹಾಳು ಮಾಡ್ತಾವ ಅಂತೇಳಿ ನೋಡ್ಕೊಂಡು ನಡಿರವ ಮತ್ತು ಎಲ್ಲಿ ಕಿರಿಕಿರಿ ಕರೆಂಟ್ ಹಚ್ಕೊಂಡು ಶೆಟ್ದೇವು ಅಂದ್ರೆ ಅಂತೇಳಿ ಅನ್ಕೋತ ಹೊಂಟೀವಿ ನೋಡ್ರಿ. ಕಬ್ಬು ಐತಿ ಇಲ್ಲಿ ಬಾಜು ಕಾಯ್ಗೆ ಹೊಂಟೀವಿ. ಚೆನ್ನಾಗಿ ಮಳೆ ಹನಿ ಉದುರಾಕತ್ತೈತ್ರಿ. ಮತ್ತು ಒಂದು ಸ್ವಲ್ಪ ಅಲ್ಲಿ ಗಿಡ ತಳಕ್ಕೆ ಕುಂತ್ರ ಅಂತೇಳಿ ತಳಕ್ಕೆ ಕೂತೀವಿ. ಅಂದ್ರೆ ನಡೆದು ಸುಸ್ತಾಗಿತ್ತು. ಇಲ್ಲಿ ಸಿಟಿಸಿ ಐತಿ ಕ್ಯಾನಲ್ದು, ಅದ್ರ ಮ್ಯಾಗ ಬಂದು ಇಲ್ಲಿ ಕೂತೀವಿ. ಮತ್ತು ಮುಂದೆ ಹೋದ್ರೆ ಐತೇಳಿ ಒಂದು 5 ನಿಮಿಷ ರೆಸ್ಟ್ ಮಾಡಿ ಹೊಳ್ಳಿ ವಾಪಸ್ ಎಲ್ಲ ಹೊಲಗಳಿಗೂ ವಿಸಿಟ್ ಮಾಡಿ ಎಲ್ಲ ಮನೆಗಳಿಗೂ ಹೊಲ್ದಾನ ಮನೆಗಳಿಗೆ ಭೇಟಿ ಕೊಟ್ಟು ಅವ್ರ ಮನೆಗೆ ಹೋಗಿ ಎಲ್ಲ ನಂಬರ್ ಅದು ಹಾಕಿ ಹೊಳ್ಳಿ ಊರಾಗ ಮತ್ತು ನಡ್ಕೊತ ಹೊಂಟ್ವಿ ನೋಡ್ರಿ. ಸರ್ವೆ ಮುಗಿಸ್ಕೊಂಡು ಹೊಳ್ಳಿ ಹೊಂಟೀವಿ ರೀ. ಮನೆ ಬಲ್ಲಿದ್ದಾಗ ನಾಯಿ ಬೊಗಳಿನ್ನೂ ಕಡಿಯೋಕ್ಕೂ ಬರಲಿಲ್ಲ. ನಾವು ಸರ್ವೆ ಮುಗಿಸ್ಕೊಂಡು ಒಂಚೂರು ಮುಂದಕ್ಕೆ ಹೊಂಟೀವಿ. ಒಮ್ಮೆ ಬಂದು ಕಾಲಿಗೆ ಹಿಡಿತಿತ್ತು, ಬರೀ ಅರ್ಬಿ ಅಷ್ಟೇ ಮೂಡ್ತು. ಎಲ್ಲಿ ನಾಯಿ ಕಡಿತದ ಅನ್ಕೊಂಡು ಬಿಟ್ವಿ. ನಾವು ಮೊದಲು ಸೈಲೆಂಟಾಗಿ ಸುಮ್ಮ ಕೂತಿತ್ತು. ಒಮ್ಮೆ ನಾವು ಮುಂದಕ್ಕೆ ಹೋಗಿದ್ವಿ, ಅಷ್ಟು ದೂರ ಹೋದ ಬಳಕ ಬಂದು ಕಾಲಿಗೆ ಹಿಡಿತಿತ್ತು ನೋಡ್ರಿ. ಇವತ್ತು ನಾಯಿ ಕಡೆಯಿಂದ ಕಡ್ಸ್ಕೊತಿದ್ವಿ, ಅದೊಂದು ತಪ್ಪು ದೇವ್ರ ದಯಿಂದ. ಸರ್ವೆ ಮುಗಿಸ್ಕೊಂಡು ಹೊಳ್ಳಿ ಊರಿಗೆ ಬಂದು ನೋಡ್ರಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಭಾಗದಲ್ಲಿ ಸಿಗ್ತೀರಿ. ಧನ್ಯವಾದ.